Hello dear students, welcome to Sing Style of Max. So ನಾವು ಪ್ರೀವಿಯಸ್ ಲೆಕ್ಚರಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಇಂಟ್ರೊಡಕ್ಷನ್ ಕ್ಲಾಸ್ ನಾನು ಮಾಡ್ತಾ ಇದ್ದೆ ಆ್ಯಂಡ್ ವಿಡಿಯೋ ಸೋ ಲಾಂಗ್ ಆಗಿಬಿಡುತ್ತೆ ಅಂತೇಳಿ ನಾನು ಮೀಡಿಯನ್ ಫಾರ್ ಅನ್ಗ್ರೂಪ್ಡ್ ಡಾಟಾ ಅಲ್ಲಿವರೆಗೆ ಅಷ್ಟೇ ನಿಲ್ಲಿಸಿದ್ದೆ. ಹೌದಾ? ಸೊ ಅದ್ರದ್ದು ಕಂಟಿನ್ಯೂಷನ್ ಇವತ್ತು ಮುಗಿಸ್ಬಿಡೋಣ ಇದೇ ಲೆಕ್ಚರಲ್ಲಿ, ರೈಟ್? ಸೊ ಅದಿನ್ನೂ ಅಪ್ಲೋಡ್ ಮಾಡಿಲ್ಲ. ಇದು ಆ್ಯಕ್ಚುಲಿ 2 ಲೆಕ್ಚರ್ಸ್ ಜೊತೆಗೇ ಏನೋ ಅಪ್ಲೋಡ್ ಮಾಡಿಬಿಡ್ತೀನಿ. ಹೌದಾ? ಸೊ ಹಾಗಾಗಿ ನಿಮಗೇನು ಅಂದರೆ ಕಂಟಿನ್ಯೂಟಿ ಬ್ರೇಕ್ ಆಗಬಾರ್ದು. ಇದು ಪ್ರೀವಿಯಸ್ ಲೆಕ್ಚರ್ ವಾಚ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಅದನ್ನು ಫಸ್ಟ್ ವಾಚ್ ಮಾಡಿ ದೆನ್ ಯು ಕಮ್ ಟು ದಿಸ್ ಒನ್. ಇಲ್ಲ ಅಂದರೆ ಈ ಲೆಕ್ಚರ್ ಅಂತೂ ಏನೂ ಅರ್ಥ ಆಗೋದಿಲ್ಲ ನಿಮಗೆ. ಸೊ ದ್ಯಾಟ್ ವುಡ್ ಬಿ ಮೈ ಸಿನ್ಸಿಯರ್ ರಿಕ್ವೆಸ್ಟ್. ಯು ಗೋ ಆ್ಯಂಡ್ ವಾಚ್ ದ್ಯಾಟ್ ಫಸ್ಟ್ ಲೆಕ್ಚರ್ ಪಾರ್ಟ್ 1, ದೆನ್ ಯು ಕಮ್ ಟು ದಿಸ್ ಒನ್. ಓಕೆ? ಸೊ ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್. ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಏನು ಕಲ್ತಿದ್ವಿ ಹೇಳಿ? ಮೀನ್. ಫಸ್ಟ್ ಅದಕ್ಕಿಂತ ಮುಂಚೆ ಏನು ಕಲ್ತಿದ್ವಿ? ಡೇಟಾದಲ್ಲಿ ಏನಿತ್ತು ಹೇಳಿ? ಅನ್ಗ್ರೂಪ್ಡ್ ಡೇಟಾ, ಗ್ರೂಪ್ಡ್ ಡೇಟಾ. ಗ್ರೂಪ್ಡ್ದಲ್ಲಿ 2 ಇದ್ವು. ಯಾವುದು? ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಇಷ್ಟಾಗಿತ್ತನ? ಇದರಲ್ಲಿ ಇದ್ರದ್ದು ಮೀನ್ ಮತ್ತು ಮೀಡಿಯನ್. ಹೌದಾ? ಮೀನ್ ಅಂದರೆ ಎಕ್ಸ್ ಬಾರಿಂದ ಡಿನೋಟ್ ಮಾಡ್ತೀರಾ, ಮೀಡಿಯನ್ ಅಂದರೆ ಎಮ್ಮಿಂದ. ಗ್ರೂಪ್ಡಲ್ಲಿ ಇವೆರಡರದ್ದು ಮೀನ್ ಆಗಿತ್ತು. ಮೀಡಿಯನ್ನು ಇನ್ನೂ ಕಂಡುಹಿಡಿದಿದ್ದಿಲ್ಲ. ಹೌದಾ? ಸೊ ಅದನ್ನು ಬಂದುಬಿಟ್ಟು ಈಗ ನಾವು ಕಲಿತೀವಿ. ಓಕೆ? ಸೊ ಟುಡೇಸ್ ಕಾನ್ಸೆಪ್ಟ್ ಈಸ್ ವಾಟ್? median for discrete frequency distribution. ಫ್ರೀಕ್ವೆನ್ಸಿ ಅಂದರೆ ಏನು, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂದರೆ ಏನು, ಇವೆಲ್ಲವೂ ಪ್ರೀವಿಯಸ್ ಲೆಕ್ಚರಲ್ಲಿ ಆಗಿದೆ. ಹಾಗಾಗಿ ಇಂಟ್ರೊಡಕ್ಷನ್ ಲೆಕ್ಚರ್ ನೀಟಾಗಿ ವಾಚ್ ಮಾಡಿದ್ರೆ ಇದು ಕೂಡ ನಿಮಗೆ ಈಸಿ ಆಗುತ್ತೆ ಅಷ್ಟೇ. ಅದೊಂದು ರೀಸನಿಗೆ ನಾನೇನು ಮಾಡಿದೆ, ಅದನ್ನು ವಾಚ್ ಮಾಡಿ ಅಂತ ಹೇಳಿರೋದು. ಓಕೆ? ಸೊ ಮೀಡಿಯನ್ ಕಂಡುಹಿಡಿಬೇಕು. ಡಿಸ್ಕ್ರೀಟ್ ಅಂತ ಅಂದರೆ ಹೆಂಗಿರುತ್ತೆ ಹೇಳಿ? ನಾನೇನು ಹೇಳಿದ್ದೆ? XI ಅಬ್ಸರ್ವೇಷನ್ಸ್ ಇರುತ್ತೆ. ಹೌದಾ? ಅದಾದಮೇಲೆ FI ಅಬ್ಸರ್ವೇಷನ್ಸ್ ಇರುತ್ತೆ. ಅದಾದಮೇಲೆ ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಾಲಮ್ 1 ಬರ್ಕೊತೀವಿ. ಇದೆಲ್ಲ ನಿಮಗೆ ಹೇಳಿದ್ದೆ. ಹೌದಾ? ನೆನಪಿರ್ಬೇಕು ಅನ್ಕೊತೀನಿ. XI ಅಂದರೆ X1, X2, X3 ಸೋ ಆನ್. ಈ ಅಬ್ಸರ್ವೇಷನ್ಸ್ಗಳೇನಿದಾವಲ್ಲ ಇವು ನಿಮಗೇನಾಗುತ್ತೆ? XI ಅಬ್ಸರ್ವೇಷನ್ಸ್. ದೀಸ್ ಆರ್ ಆಲ್ ಅಬ್ಸರ್ವೇಷನ್ಸ್. ಹೌದಾ? ಇದು ಏನು ಬರುತ್ತೆ? ಫ್ರೀಕ್ವೆನ್ಸಿ ಕಾಲಮ್ ಅಂದರೆ ಈ ವ್ಯಾಲ್ಯೂ ಎಷ್ಟು ಸತಿ ರಿಪೀಟ್ ಆಗಿದೆ. ಓಕೆ? ಸೊ ಸ್ಟೂಡೆಂಟಿಂದ ಒಂದು ಮಾರ್ಕ್ಸ್ ಇದೆ ಅಂದ್ಕೊಳ್ಳೋಣ. 10 ಅಂತ ಒಂದು ಮಾರ್ಕ್ಸ್ ಬಂದೈತೆ. 10 ಅನ್ನುವಂತಹ ಮಾರ್ಕ್ಸು ಎಷ್ಟು ಜನ ಸ್ಟೂಡೆಂಟ್ಸಿಗೆ ಬಂದಿದೆ? ಒಂದು 5 ಜನಕ್ಕೆ ಬಂದಿದೆ. ಅಂದರೆ ಹಿಂಗೆ ಬರೀತೀರಾ. ಅರ್ಥ ಆಯ್ತಾ? 10 ಅನ್ನುವಂತಹ ಮಾರ್ಕ್ಸು 5 ಅಂತ ಇಲ್ಲಿ ಫ್ರೀಕ್ವೆನ್ಸಿ ಬರೆದ್ರೆ ಅರ್ಥ ಏನು? ಇನ್ ಕೇಸ್ ನಾನು ಇದು ಸ್ಟೂಡೆಂಟ್ಸಿಂದು ಡೇಟಾನ ಅನಲೈಸ್ ಮಾಡೋಕ್ಕೆ ಸ್ಟೂಡೆಂಟ್ಸ್ ಮಾರ್ಕ್ಸ್ ಹೇಗಿದೆ ಅನ್ನೋದನ್ನು ನೀಟಾಗಿ ನೋಡಬೇಕು ಅಂತಂದರೆ ಹಿಂಗೆ ಟ್ಯಾಬ್ಲರ್ ಕಾಲಮ್ ಹಾಕೊತೀನಿ. ಅದರಲ್ಲಿ 10 ಅನ್ನುವಂಥ ಮಾರ್ಕ್ಸ್ ತೆಗೆದಿರೋ ಸ್ಟೂಡೆಂಟ್ಸ್ ಎಷ್ಟು ಅಂತಂದರೆ ಮಾರ್ಕ್ಸ್ ಇಲ್ಲಿ ಬರೀತೀರಾ. ಅಬ್ಸರ್ವೇಷನ್ ಫ್ರೀಕ್ವೆನ್ಸಿ ಅಂದರೆ ಎಷ್ಟು ಸತಿ ರಿಪೀಟ್ ಆಗಿದೆ. ಸೊ 10 ಅನ್ನೋದು 5 ಸತಿ ರಿಪೀಟ್ ಆಗಿದೆ. 5 ಸ್ಟೂಡೆಂಟ್ಸ್ಗೆ 10 ಮಾರ್ಕ್ಸ್ ಬಂದಿದೆ ಅಂತ ಅರ್ಥ ಅಲ್ಲಿಗೆ. ಅರ್ಥ ಆಯ್ತಾ? ಸೊ ಈ ಫ್ರೀಕ್ವೆನ್ಸಿ ಕಾಲಮ್ನ ನಾನು ಟೋಟಲ್ ಮಾಡಿದ್ರೆ ನನಗೆ N ಬರ್ತಿತ್ತು. ಹೌದಾ? N ಈಸ್ ಈಕ್ವಲ್ ಟು ಸಮಥಿಂಗ್. ಅರ್ಥ ಆಯ್ತಾ? ನೆಕ್ಸ್ಟ್ ಬಂದುಬಿಟ್ಟು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ನಾನೇನು ಹೇಳಿದ್ದೆ? ಫ್ರೀಕ್ವೆನ್ಸಿ ಏನಿರುತ್ತಲ್ಲ ಫಸ್ಟು ಅಂತೂ ಅದನ್ನು ಆ್ಯಸ್ ಇಟ್ ಈಸ್ ಬರೀತೀರಾ. ಆದರೆ ಅದ್ರ ಕೆಳಗಡೆ ಹೆಂಗೆ ಬರ್ಕೊಂಡು ಹೋಗ್ತೀರಾ ಹೇಳಿ? ಇದ್ರ ಹಿಂದೆ ಏನು ಫ್ರೀಕ್ವೆನ್ಸಿ ಕಾಲಮಲ್ಲಿ ಇದೆಯಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಬರೀತೀರಾ. ಇಲ್ಲೇನು ಆನ್ಸರ್ ಬರುತ್ತೋ ಅದನ್ನು ಅಷ್ಟೇ ನೆಕ್ಸ್ಟ್ ಫ್ರೀಕ್ವೆನ್ಸಿ ಏನಿದೆಯೋ ಅದಕ್ಕೆ ಆ್ಯಡ್ ಮಾಡಿಬಿಟ್ಟು ಮುಂದ್ಗಡೆ ಇದನ್ನು ಬರೀತೀರಾ. ಈ ರೀತಿ ನಾವು ಬರಿತೀವಿ. ಇದು ಥ್ರೂ ಎಕ್ಸಾಂಪಲ್ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಇಲ್ಲಿವರೆಗಂತೂ ಓಕೆ. ಅದು ಎಕ್ಸಾಂಪಲ್ ನಾನು ಮೀಡಿಯನ್ ಕಂಡುಹಿಡಿಯೋದು ಕಂಪ್ಲೀಟ್ ಎಲ್ಲ ಆದಮೇಲೆ ಎಕ್ಸಾಂಪಲ್ ಸಾಲ್ವ್ ಮಾಡ್ತೀನಲ್ಲ ಆವಾಗ ನಿಮಗೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಾಲಮು ಕೂಡ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಡನ್? ಸೊ ಈಗ ಬಂದುಬಿಟ್ಟು ಮೀಡಿಯನ್ ಕಂಡುಹಿಡಿಲಿಕ್ಕೆ ಕೆಲವೊಂದು ಸ್ಟೆಪ್ಸ್ ಇದೆ. ಓಕೆ? ಸ್ಟೆಪ್ಸ್ ಇದ್ದಾವೆ. ಆ ಸ್ಟೆಪ್ಸ್ ನೀವು ನೀಟಾಗಿ ನೋಡ್ಕೊಳ್ಳಿ. ಆಯಿತಾ? ನೀಟಾಗಿ ಅದನ್ನು ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲು. ರೈಟ್? ಐ ವಿಲ್ ರೈಟ್ ಡೌನ್ ದೋಸ್ ಸ್ಟೆಪ್ಸ್ ಫಾರ್ ಯು. ಎಸ್, ಟೈಮ್ ಸೇವ್ ಆಗಲಿ ಅಂತೇಳಿ ನಾನು ಸ್ಟೆಪ್ಸ್ನ ಬರೆದು ಬಿಟ್ಟಿದ್ದೀನಿ. ಆಲ್ ರೈಟ್? ಎಸ್. ಸೊ ಸ್ಟೆಪ್ಸ್ ಏನಿದಾವೆ ನೋಡಿ. ಫಸ್ಟ್ ಏನು ಮಾಡಬೇಕು? ವಿ ಅರೇಂಜ್ ದ ವ್ಯಾಲ್ಯೂಸ್ ಇನ್ ಅಸೆಂಡಿಂಗ್ ಆರ್ಡರ್. ಯಾವ ವ್ಯಾಲ್ಯೂಸು? ಈ XI ವ್ಯಾಲ್ಯೂಸು. ನಿಮಗೆ ಇದೇನು ಕಾಲಮ್ ಕೊಟ್ಟಿರ್ತಾರೋ ಇದನ್ನು ನೀವೇನು ಮಾಡ್ತೀರಾ? ಫಸ್ಟು ಅಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡ್ತೀರಾ. ದೆನ್ ಏನು ಮಾಡಬೇಕು? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸೀಸ್ ಆರ್ ಒಬ್ಟೈನ್ಡ್. ಅಂದರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಾಲಮ್ನ ಕೂಡ ನಾವು ಏನು ಮಾಡ್ತೀವಿ? ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ, ಫೈಂಡ್ ಮಾಡ್ತೀವಿ ಅದನ್ನು ಕೂಡ. ನೆಕ್ಸ್ಟು ಐಡೆಂಟಿಫೈ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಇದು ಕ್ಲೀನಾಗಿ ಕಲ್ತ್ಬಿಟ್ರೆ ನಿಮಗೆ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಆ್ಯಂಡ್ ಎಕ್ಸಾಮಲ್ಲಿ ನಿಮಗೆ ಮೋಸ್ಟ್ಲಿ ಮೀಡಿಯನ್ ಮೇಲೂ ಕೇಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಆಯಿತಾ? I am talking about state board examinations, right? Identify the observation whose cumulative frequency is equal to or greater than n by 2.
ಅರ್ಥ ಆಯ್ತಾ ಏನಾದರೂ? ಇಲ್ಲ ಅಂತಂದರೆ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ನಾವೇನು ಮಾಡಬೇಕು ಅಂದರೆ, ಒಂದು ಅಬ್ಸರ್ವೇಷನ್ ಅಂದರೆ ಈ ಕಾಲಮ್ ತಾನೆ, ಅಬ್ಸರ್ವೇಷನ್ ಕಂಡುಹಿಡಿಬೇಕು ಕರೆಸ್ಪಾಂಡಿಂಗ್ ಟು ಯಾವುದು. ಹೆಂಗೆ ಕಂಡುಹಿಡಿಯೋದು ಅಂದರೆ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಾಲಮಲ್ಲಿ ನೋಡ್ಕೊಳ್ಳಿ. n/2 ಮಾಡಿದಾಗ, ಈಗ n ಅಂದರೆ ಏನು? ವೆರಿ ಸಿಂಪಲ್, ಫ್ರೀಕ್ವೆನ್ಸಿನ ನೀವು ಆ್ಯಡ್ ಮಾಡಿದ್ರೆ n ಸಿಕ್ಕಿತ್ತು ತಾನೆ. ಈಗ ಸಪೋಸ್ ಇಲ್ಲಿ 100 ಇದೆ ಅಂದ್ಕೊಳೋಣ, 100/2 ಮಾಡಿದ್ರೆ 50 ಸಿಗುತ್ತೆ. ಈಗ ನಾನೇನು ಹುಡುಕಬೇಕು ಅಂದರೆ, 50th ಎಂಟ್ರಿ ಏನಿದೆಯಲ್ಲ, 50th ಎಂಟ್ರಿ ಎಲ್ಲಿದೆ ಅಂತ ನಾನು ಹುಡುಕಬೇಕಾಗಿದೆ. ಹೌದಾ? ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಮೀಡಿಯನ್ ಅಂದರೆ ಆ್ಯಕ್ಚುಲ್ ಕಾನ್ಸೆಪ್ಟ್ ಏನಿತ್ತೇಳಿ, ಮಿಡ್ಲ್ ನಂಬರ್ ತಾನೆ. 1 2 3 4 6 7 8 9 ಅಂತ ಐತೆ ಅನ್ಕೊಳ್ಳೋಣ. ಸೊ ಅಲ್ಲಿಗೆ 5th ಅಂತ ಅನ್ನೋದು ನನ್ನ ಮಿಡ್ಲ್ ವ್ಯಾಲ್ಯೂ, ಹೌದಾನೆ? ಎಸ್. ಸೊ ಮೀಡಿಯನ್ ಅಂದ್ರೆ ಮಿಡ್ಲ್ ನಂಬರು. ಈಗ ನಾನು ಮೀಡಿಯನ್ನ ಕಂಡುಹಿಡಿಬೇಕು ಅಂತಂದರೆ ಸಿಂಪಲ್ ಥಿಂಗ್ ಏನು ಮಾಡಬೇಕಂದ್ರೆ, ಟೋಟಲ್ ಎಷ್ಟಿದಾವೋ /2 ಮಾಡಿಬಿಟ್ರೆ, ಟೋಟಲ್ ಅದೆಷ್ಟನ ಇರಲಿ, /2 ಮಾಡಿದ್ರೆ ನನಗೆ ಆ ವ್ಯಾಲ್ಯೂ ಸಿಗುತ್ತಾ? ಎಸ್ ಅನ್ನೋ. ಬಟ್ ಆಡ್ ನಂಬರ್ ಇದ್ದರೆ ಈವನ್ ನಂಬರ್ ಇದ್ದರೆ 2 ಇಂದ ಡಿವೈಡ್ ಆಗುತ್ತೆ. ಈವನ್ ನಂಬರ್ ಇದ್ದರೆ ಪ್ರಾಬ್ಲಮ್ ಇಲ್ಲ, ಆದರೆ ಆಡ್ ನಂಬರ್ ಬಂದುಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಅಲ್ಲಿ ಹೇಳಿರೋದು ನೋಡಿ, ಏನು ಈಸ್ ಈಕ್ವಲ್ ಟು ಆರ್ ಗ್ರೇಟರ್ ದ್ಯಾನ್ n/2. ಹೌದಾ? ಈಗ ಈವನ್ ನಂಬರ್ ಆಗಿದ್ದಿದ್ರೆ n/2 ಅಂದರೆ ಎಲ್ಲಿ ಬರ್ತಿತ್ತು? ಇಲ್ಲಿ ಬರ್ತಿತ್ತ ಮಿಡ್ಲಾಗೆ, ಹೌದಾ? ಈ ನಂಬರ್ಸ್ಗಳ ಮಧ್ಯೆ. ಸೊ ಗ್ರೇಟರ್ ದ್ಯಾನ್ ಅಂತ ಅಂದರೆ ಈ ಎಂಟ್ರಿ, ಅವಾಗ ಇದನ್ನು ಕನ್ಸಿಡರ್ ಮಾಡೋರು. ಅರ್ಥ ಆಯ್ತಾ? ಸೊ ಈಗೇನು ಮಾಡಬೇಕು? ಸಿಂಪಲ್ ಥಿಂಗ್ ಏನು ಅಂತ ಅಂದರೆ, n/2 ಮಾಡ್ತೀರಾ. n/2 ಮಾಡಿದಾಗ ಇದೇನು ಬರುತ್ತಲ್ಲ 50 ಅಂತ, ಈ 50 ಎಲ್ಲಿದೆ ಅಂತ ಹುಡುಕ್ತೀರಾ. ಎಲ್ಲಿ ಹುಡುಕಬೇಕು ಮತ್ತು ಅದು ನೆನಪಿರಲಿ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಾಲಮ್ ಇದೆಯಲ್ಲ ಅದರಲ್ಲಿ ಹುಡುಕ್ತೀರಾ. ಇಲ್ಲೆಲ್ಲ 50 ಐತೆ ಅಂದ್ಕೊಳ್ಳೋಣ. ಈ 50 ಇಲ್ಲಿ ಐತೆ ಅಂದರೆ ಅದ್ರ ಕರೆಸ್ಪಾಂಡಿಂಗ್ x3 ಇದೆ ತಾನೆ. ಸೊ ಇದು ನಿಮ್ಮ ಮೀಡಿಯನ್ ವ್ಯಾಲ್ಯೂ ಆಗುತ್ತೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಒನ್, ರೈಟ್? ಇನ್ ಕೇಸ್ ಅರ್ಥ ಆಗಿಲ್ಲ ಅಂದರೆ ಮತ್ತೆ ರಿವೈಂಡ್ ಮಾಡಿ, ಮತ್ತೆ ವಾಚ್ ಮಾಡಿ. ಅಲ್ಲಿಗೂ ಅರ್ಥ ಆಗಿಲ್ಲ ಅಂದರೆ ಈಗ ನಾನು ನೆಕ್ಸ್ಟ್ ಎಕ್ಸಾಂಪಲ್ ಏನು ಸಾಲ್ವ್ ಮಾಡ್ತೀನಲ್ಲ ಅದರಲ್ಲಿ ಫುಲ್ ಕ್ಲಿಯರ್ ಆಗಿ ಅರ್ಥ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಸೊ ಈಗ ಎಕ್ಸಾಂಪಲ್ ಒಂದು ಬರೆಯೋಣ. ಫಾರ್ ಎಕ್ಸಾಂಪಲ್, ಲೆಟ್ ಮಿ ಟೇಕ್ ದಿಸ್. ಯು ಹ್ಯಾವ್ ದೀಸ್ ಸ್ಟೆಪ್ಸ್ ದಿಸ್ ಸೈಡ್ ಓನ್ಲಿ, ಸೊ ದಟ್ ನಿಮಗೆ ಈಸಿ ಆಗುತ್ತೆ. ಕ್ವೆಶನ್ ಬಂದುಬಿಟ್ಟು, ಫೈಂಡ್ ದ ಮೀಡಿಯನ್ ಅಷ್ಟೇ ಇರಲಿ, ಸಿಂಪಲಾಗಿ. ಆಲ್ರೈಟ್? ಸೊ ಫೈಂಡ್ ದ ಮೀಡಿಯನ್ ಅಂತಂದರೆ ಈಗೇನು ಮಾಡ್ತೀರಾ? ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದರೆ XI ಕೊಟ್ಟಿದ್ದಾರೆ ಆ್ಯಂಡ್ FI ಕೊಟ್ಟಿದ್ದಾರೆ. ಹಿಂಗೆ ಕೊಡ್ತಾರೆ ನಿಮಗೆ ಕ್ವಶನ್ನ. ಅವರು ಯಾವ ಡೇಟಾ ಅಂತ ಹೇಳೋದಿಲ್ಲ, ಡಿಸ್ಕ್ರೀಟು ಅಂತ ನಿಮಗೆ ಅರ್ಥ ಆಗಬೇಕು. ಆ್ಯಂಡ್ ಅದನ್ನು ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ, ಡಿಸ್ಕ್ರೀಟೋ ಕಂಟಿನ್ಯೂಸೋ ಅನ್ಗ್ರೂಪ್ಡೋ ಅನ್ನೋದನ್ನು ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಹೌದಾ? ಸೊ ಅದನ್ನು ಕೂಡ ನೀವು ಅರ್ಥ ಮಾಡಿಕೊಂಡು ನೀಟಾಗಿ ವಾಚ್ ಮಾಡಿ, ಆಯಿತಾ? ಇಫ್ ಪಾಸಿಬಲ್ ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಲೆಕ್ಚರಿಂದು ನಾನು ಲಿಂಕ್ನ ಶೇರ್ ಮಾಡಿಬಿಡ್ತೀನಿ, ನಿಮಗೆ ಈಸಿಯಾಗಿ ಅಲ್ಲಿ ಆ್ಯಕ್ಸಸ್ ಮಾಡ್ಕೋತೀರಾ, ಆಯಿತಾ? ಸೊ ಈಗೇನು ಕೊಟ್ಟಿದ್ದಾರೆ ಅಂದ್ಕೊಳ್ಳೋಣ, 5 7 9 10 12 15 ಅಂತ. ಓಕೆ. ಸೊ ಇದ್ರ ಕರೆಸ್ಪಾಂಡಿಂಗ್ FI ಏನು ಕೊಟ್ಟಿದ್ದಾರೆ ಅಂದರೆ 8 6 2 2 2 6 ಡನ್. ಈಗ ನೀವೇನು ಮಾಡಬೇಕು? ಫಸ್ಟ್ ಸ್ಟೆಪ್ ಏನು ಹೇಳಿದ್ದೆ? ಅರೇಂಜ್ ಇನ್ ಅಸೆಂಡಿಂಗ್ ಆರ್ಡರ್ ಅಂತ ಹೇಳಿದ್ದೆ. ಅರೇಂಜ್ ಮಾಡಿರಿ ಅಂದರೆ ಈ XI ವ್ಯಾಲ್ಯೂಸ್ ನೋಡಿರಿ, ಎಲ್ಲವೂ ಅರೇಂಜ್ ಆಗಿದ್ದಾವೆ ಅಂದರೆ ನಾವು ಚೇಂಜ್ ಮಾಡೋದೇನು ಬೇಡ. ನೆಕ್ಸ್ಟ್ ಏನು ಹೇಳಿದ್ದೆ? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಸೆಕೆಂಡ್ ಸ್ಟೆಪ್ ಏನು ಹೇಳಿದ್ವಿ ಹೇಳಿ? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸೀಸ್ನ ಕಂಡುಹಿಡಿರಿ ಅಂತ ಹೇಳಿದ್ದೆ. ಹೌದಾ? ಇದು ನೆನಪಿದೆ ತಾನೆ ಸ್ಟೆಪ್ಸು? ರೈಟ್. ಸೊ ಏನು ಮಾಡ್ತೀರಾ ಈಗ? ಫಸ್ಟ್ XI, ದೆನ್ FI, ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಾಲಮ್ ಕಂಡುಹಿಡಿಬೇಕು. ಲೆಟ್ ಅಸ್ ರೈಟ್ ದೀಸ್ ಎಂಟ್ರೀಸ್. ಕಾಲಮ್ ವೈಸ್ ಬರೆದ್ರೆ ಈಸಿ ಆಗುತ್ತೆ ಅಷ್ಟೇ. ರೋ ವೈಸು ಬರಿಬೋದು. ಕೆಲವೊಂದು ಟೆಕ್ಸ್ಟ್ ಬುಕ್ಸಲ್ಲಿ ನಿಮಗೆ ರೋ ವೈಸ್ ಅವ್ರು ಸಾಲ್ವ್ ಮಾಡಿ ಹೇಳ್ತಾರೆ. ಬಟ್ ಬೆಟರ್ ಯು ಪ್ರಿಫರ್ ಕಾಲಮ್, ದಟ್ ವಿಲ್ ಬಿ ಕಂಫರ್ಟೇಬಲ್ ಫಾರ್ ಯು, ದಟ್ಸ್ ಇಟ್, ನಥಿಂಗ್ ಮೋರ್ ದೆನ್ ದಟ್, ರೈಟ್? ಸೊ ಇಲ್ಲಿ ನೋಡಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಾಲಮು. ಈಗೇನು ಮಾಡ್ತೀರಾ? XI ಕೊಟ್ಟಿದ್ದಾರೆ, 5ಗೆ ಕರೆಸ್ಪಾಂಡಿಂಗ್ FI ಏನಿದೆ 8 6 2 2 2 6. ಟೋಟಲ್ n ಆ್ಯಡ್ ಮಾಡಿರಿ, ಎಷ್ಟಾಗುತ್ತೆ ನಿಮಗೆ? n ಬೇಕೇ ಬೇಕು, ಆ್ಯಡ್ ಮಾಡಲೇಬೇಕು, ಆಯಿತಾ? ಬೇರೆ ಯಾವ ಕಾಲಮ್ಸು ಆ್ಯಡ್ ಮಾಡ್ಕೊತ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. FI ಅಂತೂ ಮಾಡಲೇಬೇಕು. ಸೊ 8 6 14 14 ಪ್ಲಸ್ 6 20 26 ಆಗುತ್ತೆ, ಹೌದಾನೆ? ಫಾಸ್ಟಾಗಿ ಆ್ಯಡ್ ಮಾಡೋದು ಕಲೀರಿ, ಅರ್ಥ ಆಯ್ತಾ? ಹಾಂ. ಈಗ ನೋಡಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೇನು? ಆ್ಯಸ್ ಇಟ್ ಈಸ್ ಬರೀತೀರಾ, ನೀಟಾಗಿ ಕಲೀರಿ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ FI ಕಾಲಮ್ ಇದೆಯಲ್ಲ ಅದ್ರದ್ದು ನಂಬರ್ ಫಸ್ಟ್ ಆ್ಯಸ್ ಇಟ್ ಈಸ್ ಬರೀತೀರಾ. ನೆಕ್ಸ್ಟ್ ಇಲ್ಲಿ ಏನು ಬರಿಬೇಕು ಅಂತಂದರೆ ಈ ನಂಬರ್ನ ಇಲ್ಲಿ ನೆಕ್ಸ್ಟ್ ನಂಬರ್ ಏನಿದೆಯಲ್ಲ, ಎರಡನೇ ನಂಬರು, ಅದಕ್ಕೆ ಆ್ಯಡ್ ಮಾಡಿರಿ.
ಅದೇನು ಬರುತ್ತೋ ಅದನ್ನ ಇಲ್ಲಿ ಬರೀರಿ. ನೆಕ್ಸ್ಟ್ ನಂಬರ್ ಹೇಗೆ ಬರೀತೀರಾ ಅಂದರೆ ಈ 2ನೇ ನಂಬರ್ ಅಂತೂ ಆಗಿತ್ತು, ಈಗ 3ನೇ ನಂಬರಿಗೆ ಬರ್ರಿ, ಅದನ್ನು ಇದಕ್ಕೆ ಆ್ಯಡ್ ಮಾಡಿರಿ. ಅಲ್ಲಿಗೆ ಏನು ಬರುತ್ತೆ 14 + 2 16. ನೆಕ್ಸ್ಟ್ 2ನೇ ನಂಬರು, ನೆಕ್ಸ್ಟು ಈಗ ನೀವು ಮಾಡಿರೋದು ಕರೆಕ್ಟ್ ಇದೆ ಅಂದರೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದೆ, ಇಲ್ಲಿ ಬರುವಂಥ ನಂಬರು ನಿಮಗೆ ಬಂದಿರುವಂಥ ಎರಡೂ ಸೇಮ್ ಇದ್ದರೆ ನೀವು ಮಾಡಿರೋದು ಕರೆಕ್ಟ್ ಇದೆ. ಅರ್ಥ ಆಯ್ತಾ? ಸೊ ಅಲ್ಲಿಗೆ 2ನೇ ಸ್ಟೆಪ್ ಆಯಿತಾ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ಇದು ಏನು ಮಾಡ್ತೀರಾ, ಐಡೆಂಟಿಫೈ ಮಾಡಬೇಕು ಅಬ್ಸರ್ವೇಷನ್ನ. ಈ ಅಬ್ಸರ್ವೇಷನ್ನ ಒಂದು ಐಡೆಂಟಿಫೈ, ಬಟ್ ಯಾವುದನ್ನು ಮಾಡಬೇಕು ಅದನ್ನು ನೋಡಿ. n/2 ಮಾಡ್ತೀರಾ. n/2 ಅಂದರೆ ಏನು, 13 ತಾನೆ. n/2 n ಅಂದರೆ ಎಷ್ಟಿದೆ ಇಲ್ಲಿ 26 ಇದೆ. ಸೊ 26 / 2 ಮಾಡಿದ್ರೆ ಏನು ಸಿಗುತ್ತೆ, 13 ಸಿಗುತ್ತೆ. 13th ಈಗ ನಾನೇನು ನೋಡಬೇಕು, 13th ಅಬ್ಸರ್ವೇಷನ್ ನನಗೆ ಎಲ್ಲಿ ಸಿಗುತ್ತೆ, ಇದು ಹುಡ್ಕೋದಿದೆಯಲ್ಲ, ಇದೇ ಚಾಲೆಂಜಿಂಗ್ ಟಾಸ್ಕು. ಅದೇ ಸ್ಟೂಡೆಂಟ್ಸಿಗೆ ಅರ್ಥ ಆಗೋದಿಲ್ಲ. ಸೊ ಅದನ್ನು ನಾನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. 13th ಅಬ್ಸರ್ವೇಷನ್ನ ನಾನು ಈಗ ಹುಡುಕ್ಬೇಕು. ಇಲ್ಲಿ ನೀವು ಹುಡುಕ್ತೀರಾ ಮ್ಯಾಮ್ 13 ಅಂತೂ ಎಲ್ಲೂ ಇಲ್ಲ. ಸೊ ನೀವು ಸಿಂಪಲಾಗಿ ಏನು ನೋಡ್ಬೇಕಂದ್ರೆ 13th ಇಲ್ಲ ಅಂದರೆ 13ಇಂದ ದೊಡ್ಡ ನಂಬರ್ ನೋಡಿರಿ, ಯಾವುದಿದೆ 14 ತಾನೆ. ಹಂಗಂದರೆ ಇದ್ರ ಕರೆಸ್ಪಾಂಡಿಂಗ್ ಆಗಿ ಒಂದು ಲೈನ್ ಹಾಕೊಳ್ರಿ. ಅಲ್ಲಿ ಬರುವಂಥ XI ವ್ಯಾಲ್ಯೂ ಇದೆಯಲ್ಲ ಅದೇ ನಿಮ್ಮ ಮೀಡಿಯನ್ ಆಗುತ್ತೆ. ದೇರ್ಫೋರ್ ಮೀಡಿಯನ್ = 7. ಅರ್ಥ ಆಯ್ತಾ? ಇನ್ನೂ ಅರ್ಥ ಆಗಿಲ್ಲ ಅಂದರೆ ಕ್ಲೀನಾಗಿ ಇನ್ನೊಂದು ಸತಿ ಹೇಳ್ತೀನಿ ನೋಡಿ. 13th ಅಬ್ಸರ್ವೇಷನ್ ನನಗೆ ಬೇಕು, ಹೌದಾ? 13th ಅಬ್ಸರ್ವೇಷನ್ ಅಂದರೆ ಆ್ಯಕ್ಚುಲ್ ಮೀನಿಂಗ್ ಏನು ಹೇಳಿದ್ರದ್ದು, 5 7 9 10. ಇದು 5 ಎಷ್ಟು ಸತಿ ಬಂದಿದೆ, 8 ಟೈಮ್ಸ್ ತಾನೆ. 4 1 2 3 4 5 6 7 8 ಹೌದಾ? ಇದೇ ತಾನೇ ನಾವು ಕಂಪ್ರೆಸ್ ಮಾಡಿ ಇಲ್ಲಿ ಬರ್ದಿರೋದು ಟ್ಯಾಬ್ಲರ್ ಫಾರ್ಮಲ್ಲಿ. 5 8 ಟೈಮ್ ಬಂದಿದೆ. 7 ಎಷ್ಟು ಸತಿ ಬಂದಿದೆ, 6. ನಿಮ್ಮ ಹತ್ರ ಫ್ರೀ ಟೈಮ್ ಇದ್ದರೆ ನೀವು ಇದನ್ನು ನೋಡ್ಕೊತ ಕೂತ್ಕೊಂಡು ಮಾಡ್ಬೋದು. 7 6 ಟೈಮ್ಸ್ ಬಂದು. ನೆಕ್ಸ್ಟ್ 9 ಎಷ್ಟು ಸತಿ ಬಂದಿದೆ, 2 ಟೈಮ್ಸ್. 10 ಎಷ್ಟು ಸತಿ ಬಂದಿದೆ, 2 ಟೈಮ್ಸ್. 12 ಎಷ್ಟು ಸತಿ ಬಂದಿದೆ, 2 ಟೈಮ್ಸ್. ನೆಕ್ಸ್ಟ್ 15 ಎಷ್ಟು ಸತಿ ಬಂದಿದೆ, 6 ಟೈಮ್ಸ್. ಹೌದಾ? 3 3 6. ಇಷ್ಟಕ್ಕೊಂದು ಎಂಟ್ರೀಸ್ನ ಕಂಪ್ರೆಸ್ ಮಾಡಿ ಇಲ್ಲಿ ಬರ್ತಿದ್ದೀನಿ. ಈಗ n/2 ಅಂದರೆ ಟೋಟಲ್ ಈಗ 26 ಎಂಟ್ರಿ ಇದ್ದಾವೆ ಟೋಟಲ್, ಹೌದಾ? 26 ಎಂಟ್ರೀಸಲ್ಲಿ 13ನೇ ಅಬ್ಸರ್ವೇಷನ್ ಏನಿದೆಯಲ್ಲ ಅದೇ ನನ್ನ ಮೀಡಿಯನ್ ಆಗುತ್ತೆ. ಈಗ ನಾನು ಇಲ್ಲಿ ಕೂತ್ಕೊಂಡು 13ನೇ ಎಂಟ್ರಿ ಯಾವುದು ಅಂತ ಹುಡ್ಕೊಂಡು ಕೂತ್ಕೋಬೇಕಾಗುತ್ತೆ. ಅದನ್ನೇ ನಾನು ಟ್ಯಾಬ್ಲರ್ ಕಾಲಮಲ್ಲಿ ಹಾಕಿದ್ದಕ್ಕೆ ಈಸಿ ಆಯಿತು. ಇಷ್ಟೊಂದೆಲ್ಲ ಹುಡ್ಕೊಂಡು ಕೂತ್ಕೊತೀರ, ಇಷ್ಟು ಎಲ್ಲ ಕ್ವಶನ್ಸಿಗೂ ಇಷ್ಟಕ್ಕೊಂದು ಬರೆಯೋಕ್ಕಾಗುತ್ತಾ? ನಾಟ್ ಪಾಸಿಬಲ್. ಸೊ 13th ಅಬ್ಸರ್ವೇಷನ್ ಅಂದರೆ ಅರ್ಥ ಏನು, ಇಲ್ಲಿ ನೋಡಿ. 8 ಅಂದರೆ ಅರ್ಥ ಏನು ಹೇಳಿ, ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ. 8 ಅಂದರೆ ಏನು, 5 8 ಸತಿ ಇದೆ. ಅದಾದಮೇಲೆ 9ಇಂದ ಹಿಡಿದು 14ವರೆಗೂ ಎಂಟ್ರೀಸ್ ಏನಿದ್ದಾವೆ, 7 ತಾನೇ ಇರೋದು, ಹೌದು ತಾನೆ? 8 ಆದಮೇಲೆ 9th ಅಬ್ಸರ್ವೇಷನು, 10th 11th 12th 14thವರೆಗೂ 7 ಇರೋದು ಅಂತ ಅರ್ಥ. ಅಂದ್ರೇನು, ಇಲ್ಲಿ 8 ಆದ್ವಾ, 8 ಆದಮೇಲೆ 9th ಅಬ್ಸರ್ವೇಷನ್ 10 11 12 13 14ವರೆಗೂ ಇರೋ ಅಬ್ಸರ್ವೇಷನ್ ಏನು, 7. ನೆಕ್ಸ್ಟ್ 16 ಇದೆ ಅಂದರೆ ಅರ್ಥ ಏನು, 14 ಆದಮೇಲೆ ಏನು, 15. 15, 16 ಎರಡು ಅಬ್ಸರ್ವೇಷನ್ ಏನು ಅಂದರೆ 9 ಅಂತ. ನೆಕ್ಸ್ಟ್ ಏನಿದೆ 17, 18. 17, 18 ಅಂದರೆ ಇವು. ನೆಕ್ಸ್ಟ್ ಏನಿದೆ 19, 20 ಅಂದರೆ ಇವೆರಡಿದೆ, 19 20. ನೆಕ್ಸ್ಟ್ 21ಇಂದ ಹಿಡಿದು 26 ನಾನು ಏನೇ ನನಗೆ ನಂಬರ್ ಬಂದು ಹುಡ್ಕಕ್ಕೆ ಹೋದ್ರು ಅದು 15 ಇರುತ್ತೆ, ಅದು ಇದು. ಅರ್ಥ ಆಯ್ತಾ? ಸೊ ನನಗೆ ಮೀಡಿಯನ್ ಬೇಕು. ಮೀಡಿಯನ್ ಅಂದರೆ ಇದ್ರದ್ದು /2 ಮಾಡ್ತೀನಿ. ಸೊ ಅಲ್ಲಿಗೆ 13th ಅಬ್ಸರ್ವೇಷನ್ ಎಲ್ಲಿ ಬರುತ್ತೆ ಅಂದರೆ 13 ಅನ್ನುವಂಥ ನಂಬರ್ ಡೈರೆಕ್ಟ್ ಅಂತೂ ಸಿಗ್ತಿಲ್ಲ. ಡೈರೆಕ್ಟ್ ಸಿಗ್ತಿಲ್ಲ ಅಂತ ಅಂದರೆ ನಾವೇನು ಮಾಡಬೇಕು, ಹುಡುಕ್ಬೇಕು 13th ಅಬ್ಸರ್ವೇಷನ್ ಎಲ್ಲಿ ಇಲ್ಲಿಗೆ 8ನೇ ಅಬ್ಸರ್ವೇಷನ್ ಅಂದರೆ 8ನೇ XI ವ್ಯಾಲ್ಯೂ ಏನಿದೆಯಲ್ಲ 8 1 2 3 4 5 6 7 8 ಮುಗಿಯುತ್ತೆ. ನೆಕ್ಸ್ಟ್ 9ಇಂದ 14 ಬರೋದೇನು 17. ನನಗೆ ಬೇಕಿರೋದು 13th. 14th ಅಲ್ಲ ನನಗೆ ಬೇಕಿರೋದು, 14thವರೆಗೂ 7 ಇದೆ, ಅದು ಓಕೆ, ಬಟ್ ನನಗೆ ಬೇಕಿರೋದು 13th. ದಿಸ್ ಈಸ್ ಅವರ್ ಮೀಡಿಯನ್. ಅರ್ಥ ಆಯ್ತಾ? ಸೊ ಇದು ಇನ್ನು ಮುಂದೆ ಮೀನ್ ಡಿವಿಯೇಷನು, ಮೀಡಿಯನ್ ಡಿವಿಯೇಷನ್ ಎಲ್ಲ ಮಾಡ್ಕೊಂಡು ಕೂತ್ಕೊತೀವಲ್ಲ, ಅಲ್ಲೇ ನಿಮಗೆ ಈಸಿಯಾಗಿ ಇನ್ನೊಂದು ಚೂರು ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಸೊ ಈ ಎಕ್ಸಾಂಪಲಲ್ಲಿ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಅರ್ಥ ಮಾಡ್ಕೊಳ್ಳಿಕ್ಕೆ. ತುಂಬ ಸಿಂಪಲ್ ಇದೆ. ಮೀಡಿಯನ್ ಹೇಗೆ ಫೈಂಡ್ ಮಾಡೋದು, ಈ ಥರ ಡಿಸ್ಕ್ರೀಟ್ ಎಂಟ್ರಿ ಕೊಟ್ಟಾಗ, ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಕೊಟ್ಟಾಗ ಫಸ್ಟು ಅಸೆಂಡಿಂಗ್ ಆರ್ಡರ್ ಇದೆಯಾ ಚೆಕ್ ಮಾಡ್ಕೊಳ್ಳಿ, ಇದ್ದರೆ ಓಕೆ, ಇಲ್ಲ ಅರೇಂಜ್ ಮಾಡ್ಕೊಳ್ಳಿ. ಅರೇಂಜ್ ಮಾಡಬೇಕಾದ್ರೆ ಅದ್ರ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸೀಸು ಕೂಡ ಜೊತೆಯಲ್ಲೇ ಕ್ಯಾರಿ ಮಾಡಬೇಕು. ಓಕೆ. ನೆಕ್ಸ್ಟು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಾಲಮ್ ಬರೀತೀರಾ.
ಫಸ್ಟ್ ಸ್ಟೆಪ್ ಅರೇಂಜ್, ಸೆಕೆಂಡ್ ಸ್ಟೆಪ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಾಲಮ್ ಬರೀತೀರಾ, ಥರ್ಡ್ ಸ್ಟೆಪ್ಪು n/2 ಅಬ್ಸರ್ವೇಷನ್ ಎಲ್ಲೈತೆ ಅಂತ ಹುಡುಕ್ತೀರಾ. ಎಲ್ಲಿ ಹುಡುಕಬೇಕು ಅದು ಗೊತ್ತಿರಬೇಕು, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಾಲಮಲ್ಲಿ ಹುಡುಕ್ತೀರಾ. n/2 ಇಸ್ಗಳು 13 ಬಂತ 30, ಇಲ್ಲೆಲ್ಲ ಇನ್ ಕೇಸ್ 50 ಇದ್ದಿದ್ರೆ 50/2 25, 25th ಅಬ್ಸರ್ವೇಷನ್ ಎಲ್ಲೈತೆ ಅಂತ ಹುಡುಕ್ತಿದ್ರಿ. ಹುಡುಕ್ಬೇಕಾದ್ರೆ ಏನು ನೋಡಬೇಕು ಅಂದರೆ 13th ಅಬ್ಸರ್ವೇಷನ್ ಬೇಕಾ, ಆ ನಂಬರ್ ಅಲ್ಲಿಲ್ಲ ಅಂದರೆ ಅದ್ರ ನೆಕ್ಸ್ಟ್ ನಂಬರ್ ಯಾವ್ದು ಕಾಣ್ತಾ ಇದೆ ನನಗೆ, 14. ಅದೇ ಅದ್ರ ಕರೆಸ್ಪಾಂಡಿಂಗ್ XI ವ್ಯಾಲ್ಯೂ ಏನಿದೆಯಲ್ಲ ಅದೇ ನಿಮ್ಮ ಮೀಡಿಯನ್. ಈಗ ಅದ್ರ ಅರ್ಥ ಆಯ್ತಾ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಬರೀತೀರಾ ಎರಡನೇ ಸ್ಟೆಪ್ಪು. ಮೂರನೇ ಸ್ಟೆಪ್ಪಲ್ಲಿ n/2 ಮಾಡಿಬಿಟ್ಟು ಅಲ್ಲಿ ಬರುವಂತಹ ಅಬ್ಸರ್ವೇಷನ್ 13 ಅನ್ನೋದನ್ನು ನಾನು ಹುಡುಕಬೇಕು. 8 ಆದಮೇಲೆ 9ಇಂದ 14 ಎಲ್ಲವೂ ಇಲ್ಲಿದ್ದಾವೆ. ಸೊ 13 ಇಲ್ಲೇ ಬರುತ್ತೆ ತಾನೇ. ಇದ್ರ ಕರೆಸ್ಪಾಂಡಿಂಗ್ ಆಗಿ XI ಕಾಲಮಲ್ಲಿ ಏನಿದೆ, XI ಕಾಲಮ್ ಇದ್ರ ಕರೆಸ್ಪಾಂಡಿಂಗ್ ಇಲ್ಲಿಂದ ಇಲ್ಲಿಗೆ XI ಕಾಲಮ್ ಏನಿದೆ ಅನ್ನೋದನ್ನು ನಾನೇನು ಮಾಡಬೇಕು, ಹುಡುಕಬೇಕು. ಇಲ್ಲಿ XI ಇಲ್ಲಿಂದ ಇದಕ್ಕೆ. ಸೊ 7 ಅದೇ ನನ್ನ ಮೀಡಿಯನ್ ವ್ಯಾಲ್ಯೂ ಆಗುತ್ತೆ. ಇಷ್ಟು ಅರ್ಥ ಆಯ್ತಾ. ಈಗ ಬಂದುಬಿಟ್ಟು ಕಂಟಿನ್ಯೂಸ್ ಕೊಟ್ಟರೆ ನಾವು ಮೀಡಿಯನ್ ಹೇಗೆ ಕಂಡುಹಿಡಿತೀವಿ ಅನ್ನೋದ್ರ ಬಗ್ಗೆ ಓದೋಣ. ಅನಿಸ್ತು ಅರ್ಥ ಆಗಿದೆ ಅನ್ಕೋತೀನಿ. ಓಕೆ, ಸೊ ಲೆಟ್ ಮಿ ಟೇಕ್ ದಿ ಶೀಟ್ ಅವೇ. ಯಾ, ಸೊ ಫೈಂಡ್ ದ ಮೀಡಿಯನ್ ಇಲ್ಲಿವರೆಗಂತೂ ಆಯಿತು. ಈಗೇನು ಮಾಡೋಣ ನಾವು, ಮೀಡಿಯನ್ ಫಾರ್ ಯಾವುದಕ್ಕೆ, ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನಿಗೆ ಕಲಿಯೋಣ. ಅರ್ಥ ಆಯ್ತಾ. ಸೊ ಇದು ಅಷ್ಟೇ. ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದರೆ ನಾನೇನು ಹೇಳಿದ್ದು ಹೇಳಿ, ಕ್ಲಾಸ್ ಇಂಟರ್ವಲ್ ಥರ ಕೊಡ್ತಾರೆ ನೋಡಿ, 0 to 10, 10 to 12 ಈ ಥರ ನಿಮಗೆ ಕೊಟ್ಟರೆ, FI ಈ ಥರ ನಿಮಗೆ 2, 4 so and so ಈ ಥರ ಕೊಟ್ಟರೆ ಅದೇನಾಗುತ್ತೆ, ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಸೊ ಈ ಕೇಸಲ್ಲಿ ನಾವು ಸಾಲ್ವ್ ಮಾಡಬೇಕಾದ್ರೆ ಹೇಗೆ ಮಾಡ್ತೀವಿ, ಕ್ಲೀನಾಗೆ ಸ್ಟೆಪ್ಸ್ ನಾನು ಮತ್ತೆ ಬರಿತೀನಿ, ಅದನ್ನು ಕ್ಲೀನಾಗಿ ನೋಡ್ಕೊಳ್ಳಿ ನೀವು. ಫಸ್ಟ್ ಸ್ಟೆಪ್, ಎಸ್, ಸೊ ಸ್ಟೆಪ್ಸ್ ಬರ್ದೆ ನೋಡಿ, ರೈಟ್. ಯಾ, ಸ್ಟೆಪ್ಸ್ ಏನಿದೆ ನೋಡಿ. ಮೀಡಿಯನ್ ಫಾರ್ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದರೆ ಈ ರೀತಿ ಇರುತ್ತೆ, ಹೌದಾ. ಸೊ ಮೀಡಿಯನ್ ಹೇಗೆ ಕಂಡುಹಿಡಿಯೋದು ಅಂದರೆ, ಫಸ್ಟ್ ಸ್ಟೆಪ್ಪು ಅರೇಂಜ್ ಮಾಡಿರಿ ಅಸೆಂಡಿಂಗ್ ಆರ್ಡರಲ್ಲಿ. ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ಏನಂದರೆ ಕ್ಲಾಸ್ ಇಂಟರ್ವಲ್ಸ್ಗಳು ಯಾವಾಗಲೂ ಅಸೆಂಡಿಂಗ್ ಆರ್ಡರಲ್ಲೇ ಇರುತ್ತೆ. ಸೊ ಅಷ್ಟೊಂದು ಟೆನ್ಷನ್ ಏನು ಬೇಡ. ರೇರೆಸ್ಟ್ ಕೇಸಸ್ ಇಲ್ಲದೆ ಇರಬಹುದು, ಬಟ್ ಅದು ನಿಮ್ಮ ನಿಮ್ಮ IQ, ನಿಮ್ಮ ಕ್ಲಾಸ್ ಲೆವೆಲ್ ಏನಿದೆ 11th ಸ್ಟ್ಯಾಂಡರ್ಡಿಗೆ, ಕ್ಲಾಸ್ 11ಗೆ ಅಂತೂ ಆ ಲೆವೆಲ್ ಕೊಡೋಕ್ಕೆ ಹೋಗೋದಿಲ್ಲ ಅವರು, ಕನ್ಫ್ಯೂಷನ್, ಹೌದಾ. ಸೊ ಹಾಗಾಗಿ ಆಲ್ಮೋಸ್ಟ್ ಅಸೆಂಡಿಂಗ್ ಆರ್ಡ್ರಲ್ಲಿ ಇರುತ್ತೆ, ಇಲ್ಲ ಅಂದರೆ ಅರೇಂಜ್ ಮಾಡ್ಕೋಬೇಕು. ನೆಕ್ಸ್ಟು ಸೆಕೆಂಡ್ ಸ್ಟೆಪ್ ಏನು ಅಂದರೆ, ಫೈಂಡ್ n/2 ಅಬ್ಸರ್ವೇಷನ್ ಆ್ಯಂಡ್ ದ ಕ್ಲಾಸ್ ಇಂಟರ್ವಲ್ ಕಂಟೈನಿಂಗ್ n/2 ಅಬ್ಸರ್ವೇಷನ್ ಈಸ್ ದ ಮೀಡಿಯನ್ ಕ್ಲಾಸ್. ಅಂದರೆ ಅರ್ಥ ಏನು, ಫಸ್ಟು ಅರೇಂಜ್ ಮಾಡ್ತೀರಾ. ಈಗ ಫಾರ್ ಎಕ್ಸಾಂಪಲ್ ಇದನ್ನು ತಗೊಳ್ಳೋಣ, ಎಕ್ಸಾಂಪಲ್. ಓಕೆ, ಸೊ ಇದೊಂದು ಎಕ್ಸಾಂಪಲ್, ಕ್ಲಾಸ್ ಇಂಟರ್ವಲ್ FI ಕೊಟ್ಟಿದ್ದಾರೆ. ಈಗ ನಾನೇನು ಮಾಡಬೇಕು, n ಕಂಡುಹಿಡಬೇಕು, ಹೌದಾ. ಸೊ n ಅಂದರೆ ಏನಾಗುತ್ತೆ, 4, 6, 4, 10, 8 to 20, 8 to 20, 30 ಆಯಿತು, ಹೌದಾ. ಸೊ ನಾನೀಗ ಏನು ಮಾಡಬೇಕು, ಫೈಂಡ್ n/2 ಅಬ್ಸರ್ವೇಷನ್ ಅಂತ ಹೇಳಿದ್ದಾರೆ. n/2 ಅಬ್ಸರ್ವೇಷನ್ ಅಂದರೆ ಎಷ್ಟು, 30/2. 30/2 ಅಂದರೆ ಎಷ್ಟು, 15. ಈಗ 15th ಅಬ್ಸರ್ವೇಷನ್ ಬಟ್ ಅದನ್ನು ಹುಡುಕಕ್ಕೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಾಲಮ್ ಇರಬೇಕು. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಾಲಮ್ ಫಸ್ಟ್ ಬರೆಯೋಣ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಾಲಮ್ ಹೇಗೆ ಬರೆಯೋದು, ಫಸ್ಟು ಫ್ರೀಕ್ವೆನ್ಸಿಯಲ್ಲಿರುವಂಥ ನಂಬರ್ನ ಆ್ಯಸ್ ಇಟ್ ಈಸ್ ಬರೀತೀರಾ, ನೆಕ್ಸ್ಟ್ ಅದ್ರ ಪ್ರೀವಿಯಸ್ ನಂಬರ್ನ ಆ್ಯಡ್ ಮಾಡ್ಕೊಂಡು ಹೋಗ್ತೀರಾ. 4 + 2 6, 6 + 6 12, 12 + 8 20, 20 + 2 22. ಅರ್ಥ ಆಗ್ತಿದೆ ಅನ್ಕೋತೀನಿ. ಆರೋ ಮಾರ್ಕ್ ಎವ್ರಿ ಟೈಮ್ ಹಾಕೋ ನೆಸೆಸಿಟಿ ಇಲ್ಲ, ಕಲಿಬೇಕಾದ್ರೆ ಅಷ್ಟೇ. ಅದನ್ನು ಹಿಂಗೆ ಬರೆದು ಈ ಕಡೆ ಬರೀತೀರ ಕೆಳಗೆ. ಅರ್ಥ ಆಗ್ತಿದೆಯಾ. ಸೊ 22 + 8 30. ಇಲ್ಲಿ ಬಂದಿರೋದು ಸೇಮ್ ಇದೆಯಾ, ನೀವು ಮಾಡಿರೋದು ಕರೆಕ್ಟ್ ಇದೆ ಅಂತ ಗೊತ್ತಾಯ್ತು. ಈಗ 15th ಅಬ್ಸರ್ವೇಷನ್, 15 ಎಲ್ಲಿ ಬರುತ್ತೆ ನೋಡಿ, ಇದು 12th ಅಬ್ಸರ್ವೇಷನ್ನು, ಹೌದಾ. ಈಗ 20, 12 ಆದಮೇಲೆ 20 ಇದೆ ಅಂದರೆ ಅರ್ಥ ಏನು, 13ಇಂದ ಹಿಡಿದು 20th ಅಬ್ಸರ್ವೇಷನ್ ಎಲ್ಲವೂ ಕೂಡ ಏನಾಗುತ್ತೆ ನಮಗೆ ಈ ಇಂಟರ್ವಲಲ್ಲಿ, ಕ್ಲಾಸ್ ಇಂಟರ್ವಲಲ್ಲಿ ಇರುವಂತಹ ವ್ಯಾಲ್ಯೂಸೇ ಬರುತ್ತೆ. ಅದೇ ನಮ್ಮ ಮೀಡಿಯನ್ ಆಗುತ್ತೆ. ಆದರೆ ಅದಕ್ಕಿಂತ ಮುಂಚೆ ಇನ್ನೂ ಏನು ಮಾಡಬೇಕು ಅಂದರೆ, ಇಲ್ಲಿ ನೋಡಿ, ಇದೇನು ನಿಮಗೆ ಸಿಕ್ತಲ್ಲ ಕ್ಲಾಸ್ ಇಂಟರ್ವಲ್ಲು, ಇದನ್ನು ನಾವೇನಂತೀವಿ ಅಂದರೆ ಮೀಡಿಯನ್ ಕ್ಲಾಸ್ ಅಂತ ಕರಿತೀವಿ. ಅರ್ಥ ಆಯ್ತಾ, ಮೀಡಿಯನ್ ಕ್ಲಾಸ್ ಅಂತ ಕರಿತೀವಿ.
ಅರ್ಥ ಮಾಡ್ಕೊಳ್ಳಿ ಇದನ್ನು. ಈಗ ಫಸ್ಟ್ ಸ್ಟೆಪ್ ಏನು ಅರೇಂಜ್, ಅದನ್ನಂತೂ ಇಗ್ನೋರ್ ಮಾಡಿಬೇಕಿದ್ರೆ ಈ ಥರ ಫಸ್ಟ್ ಸ್ಟೆಪ್ ಏನು ಮಾಡ್ಬೇಕು, ನೀವು ಹಿಂಗೆ ಕೊಟ್ಟಿರ್ತಾರಲ್ಲ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಾಲಮ್ ಬರೀತೀರಾ, n/2th ಅಬ್ಸರ್ವೇಷನ್ ಎಲ್ಲಿದೆ ಅಂತ ಹುಡುಕಿ ಅದು ಎಲ್ಲಿ ಸಿಗುತ್ತೋ ಅಲ್ಲಿ ಬಾಕ್ಸ್ ಹಾಕ್ರಿ. ಹುಡ್ಕೋದು ಹೇಗೆ, n/2 ಮಾಡ್ತೀರಾ, ಇಲ್ಲಿ ಏನು ನಂಬರ್ ಬಂದಿದೆಯಲ್ಲ ಆ ನಂಬರ್ ಹುಡ್ಕೊಂತ ಹೋಗ್ರಿ. 12 ಐತೆ, 12 ಆದಮೇಲೆ 15 ಇಲ್ಲೆಲ್ಲ ಸಿಗಬೇಕಿತ್ತು, ಸಿಕ್ಕಿಲ್ಲ ಅಂದರೆ ಅದಾದಮೇಲೆ ಯಾವ ನಂಬರ್ ದೊಡ್ಡದಿದೆಯೋ ಅದನ್ನೇ ಹಾಕ್ಕೊಳ್ರಿ. ಅದ್ರ ಮೀನಿಂಗ್ ಗೊತ್ತಿರಬೇಕು ನಿಮಗೆ. ಇಂಟರ್ನಲ್ಲಿ ಮೀನಿಂಗ್ ಏನಿದೆ ಅಂದರೆ 12 ಆದಮೇಲೆ 13th ಅಬ್ಸರ್ವೇಷನ್, 14, 15, 16, 17, 18, 19, 20th ಅಬ್ಸರ್ವೇಷನ್ವರೆಗೂ ಇಲ್ಲಿರೋ ವ್ಯಾಲ್ಯೂಸ್ಗಳೇ ಬರ್ತವೆ ಅಂತ ಅರ್ಥ. ಅಲ್ಲಿಗೆ ಇದು ಫುಲ್ ಬಾಕ್ಸ್ ಆಗ್ತಿರಲ್ಲ, ಇದು ನಮ್ಮ ಮೀಡಿಯನ್ ಕ್ಲಾಸ್ ಆಗುತ್ತೆ. ಅರ್ಥ ಆಯ್ತಾ? ಇದು ಮೀಡಿಯನ್ ಕ್ಲಾಸ್ ಆಗಿದ್ದು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನೆಕ್ಸ್ಟ್ ಒಂದೇ ಒಂದು ಫಾರ್ಮುಲಾ ಇಟ್ಕೋತೀರಾ, ಫೈಂಡ್ ಮೀಡಿಯನ್ ಯೂಸಿಂಗ್ ದ ಫಾರ್ಮುಲಾ. ಈ ಫಾರ್ಮುಲಾ ನೆನ್ಪಿಟ್ಕೋಬೇಕು ನೀವು. ಅರ್ಥ ಆಯ್ತಾ? ಈ ಫಾರ್ಮುಲಾ ಸಿಂಪಲ್ ಇದೆ, ಪ್ರಾಕ್ಟೀಸ್ ಮಾಡಿದ್ರೆ ನೆನಪಿರುತ್ತೆ. ಇಲ್ಲಾಂದರೆ ಎವ್ರಿಥಿಂಗ್ ದಟ್ ಈಸ್ ಸಿಂಪಲ್ ಈಸ್ ಆಲ್ಸೋ ಕಾಂಪ್ಲಿಕೇಟೆಡ್ ಫಾರ್ ದೋಸ್ ಹೂ ಡು ನಾಟ್ ಪ್ರಾಕ್ಟೀಸ್. ಹೌದಾ? ಸೊ ಮೀಡಿಯನ್ ಹೇಗೆ ಕಂಡುಹಿಡಿತೀರಾ ಅಂದರೆ ಫಾರ್ಮುಲಾ ಯೂಸ್ ಮಾಡ್ತೀರಾ. ನೀಟಾಗಿ ನೋಡ್ಕೊಳ್ಳಿ ಫಾರ್ಮುಲಾ ಹೇಗೆ ಬರೆಯೋದು. ಸಮ್ ಆಫ್ ಮೈ ಸ್ಟೂಡೆಂಟ್ಸ್ ಈ ಥರ ಮಿಸ್ಟೇಕ್ಸ್ ಮಾಡಿದ್ದಾರೆ. ಏನಂದರೆ L+n/2 - C ಡಿವೈಡೆಡ್ ಬೈ F ಇಂಟು H ಇದು ಫಾರ್ಮುಲಾ. ಅವ್ರು ಹೆಂಗೆ ಅಂದರೆ ಇದು ಫುಲ್ಲು L+ಗೂ ಸೇರಿಸಿ ಹಿಂಗೆ ಹಾಕ್ತಾರೆ. L+n/2 - C ಹೋಲ್ ಮಾಡಿ ಅದಕ್ಕೆ F ಡಿವೈಡ್ ಮಾಡಿ ಆಮೇಲೆ ಇಂಟು H. ಆನ್ಸರ್ ಸಿಗೋದೇ ಇಲ್ಲ, ಹಂಗೆ ಮಾಡಬಾರ್ದು. ಎಲ್ಲೇ ಸಪ್ರೇಟು n/2/C ಅಲ್ಲ -C ಇದೆಯಲ್ಲ, ಇದಕ್ಕೆ ಮಾತ್ರ ಡಿವೈಡೆಡ್ ಬೈ F ಇದೆ. ಆಯಿತಾ? ಸೊ ಈ ಫಾರ್ಮುಲಾ ನೀವು ನೆನ್ಪಿಟ್ಕೋಬೇಕು ಆ್ಯಂಡ್ ದೆನ್ ಯು ಕ್ಯಾನ್ ಸಾಲ್ವ್ ಇಟ್. ಸೊ ಈಗ ಫಾರ್ಮುಲಾನ ಬರೆದ್ವಿ ಮ್ಯಾಮ್, ಫಾರ್ಮುಲಲ್ಲಿ ಇವೆಲ್ಲವೂ ಏನು ರೆಪ್ರೆಸೆಂಟ್ ಮಾಡುತ್ತೆ? ಎಲ್ ಅಂತ ಅಂದರೆ ನಮಗೆ ಮೀಡಿಯನ್ ಕ್ಲಾಸ್ ಸಿಗ್ತಲ್ಲ ಅದರಲ್ಲಿ ಬರುವಂತಹ ಲೋಯರ್ ಲಿಮಿಟ್. ಹೌದಾ? ಕ್ಲಾಸ್ ಇಂಟರ್ವಲಲ್ಲಿ ಹೇಳಿದ್ದೆ ನಾನು ನಿಮಗೆ, ಲೋಯರ್ ಲಿಮಿಟ್ ಅಂದರೆ ಇದು, ಅಪ್ಪರ್ ಲಿಮಿಟ್ ಅಂದರೆ ಇದು. ಹೌದಾ? ಸೊ ಎಲ್ ಅಂದರೆ ಏನಾಗುತ್ತೆ? ಲೋಯರ್ ಲಿಮಿಟ್ ಆಗುತ್ತೆ. n/2 ಅಂದರೆ ನಿಮಗೆ ಗೊತ್ತು, ಇದು n/2 ಅಂದರೆ ಇಲ್ಲಿ ಮಾಡಿದ್ರಲ್ಲ 15th ಅಬ್ಸರ್ವೇಷನ್ ಅಂತ ಅದು. ನೆಕ್ಸ್ಟು ಸಿ ಅಂತ ಅಂದರೆ ಏನಾಗುತ್ತೆ? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಆದರೆ ನೆನಪಿರಲಿ, ಸಿ ಇದೊಂದು ಸ್ಟಾರ್ ಹಾಕ್ಕೊಳ್ರಿ, ಇದಕ್ಕೆ ಭಾಳ ಇಂಪಾರ್ಟೆಂಟ್. ಏನಂದರೆ ಸಿ ಅಂದ ತಕ್ಷಣ ನೀವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ಮೀಡಿಯನ್ ಕ್ಲಾಸ್ ಇದೈತಲ್ಲ ಇದನ್ನು ತಗೊಂಬಂದು ಬರೆಯೋದಲ್ಲ. ಸಿ ಯಾವಾಗಲೇ ಕೂಡ ಪ್ರೀವಿಯಸ್ ಕ್ಲಾಸಿಂದು, ಅಂದರೆ ಇದ್ರ ಹಿಂದೆ ಯಾವುದಿದೆಯೋ ಅದನ್ನು ತಗೊಂಬಂದು ಬರೀತೀರ. ಅಂದರೆ ಇಲ್ಲಿ ಏನು ಬರಿಬೋದು? 12 ಅಂತ ಬರೀಬೇಕು, 20 ಅಲ್ಲ. ನೆಕ್ಸ್ಟ್ ಎಫ್ ಅಂದರೆ ಏನು? ಎಫ್ ಅದರದ್ದೇ ಇರಬೇಕು. ಏನಿದೆ? 8, ಅದನ್ನು ತೊಗೊಂಬ ಇಂಟು ಹೆಚ್ ಅಂದರೆ ಏನು? ಲೆಂತ್ ಆಫ್ ದಿ ಕ್ಲಾಸ್ ಇಂಟರ್ವಲ್ ಅಥವಾ ವಿಡ್ತ್ ಆಫ್ ದಿ ಕ್ಲಾಸ್ ಇಂಟರ್ವಲ್. ಹೌದಾ? ಸೊ ವಿಡ್ತ್ ಏನಾಗುತ್ತೆ ಕ್ಲಾಸ್ ಇಂಟರ್ವಲ್ಲಿಂದು ಅನ್ನೋದು ಹೇಗೆ ಐಡೆಂಟಿಫೈ ಮಾಡ್ತೀರಾ? 40 - 30 ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. ಅರ್ಥ ಆಯ್ತಾ? ಸೊ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಮಾಡಿದಾಗ ನಿಮಗೇನು ಸಿಗುತ್ತೆ? ವಿಡ್ತ್ ಸಿಗುತ್ತೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಥಿಂಗ್, ರೈಟ್? ಇಷ್ಟೇ. ಇನ್ನೇನಾದರೂ ಮಿಸ್ ಆಯಿತಾ? ಇಲ್ಲ. ಸೊ ಇದು ನಿಮ್ಮ ಮೆಥಡು ಹೇಗೆ ಮಾಡೋದು ಅಂತ. ಅದರ ತಕ್ಕಂತೆ ಒಂದು ಎಕ್ಸಾಂಪಲ್ ನೋಡ್ಬಿಡೋಣ, ಅಲ್ಲಿಗೆ ಕ್ಲಿಯರ್ ಆಗುತ್ತೆ ನಿಮಗೆ. ಹೌದಾ? ಸೊ ಕ್ಲೀನಾಗಿ ಸ್ಟೆಪ್ಸ್ ಅರ್ಥ ಆಯ್ತಲ್ಲ? ಅರೇಂಜ್ ಮಾಡೋದು, n/2th ಅಬ್ಸರ್ವೇಷನ್ ಕಂಡುಹಿಡಿತೀರಾ. n/2th ಅಬ್ಸರ್ವೇಷನ್ ಆದಮೇಲೆ ಕ್ಲಾಸ್ ಎಲ್ಲಿ n/2th ಅಬ್ಸರ್ವೇಷನ್ ಸಿಗ್ತಾ ಇದೆಯೋ ಆ ಕ್ಲಾಸಿಗೆ ಬಾಕ್ಸ್ ಹಾಕೊಳ್ರಿ ಟೋಟಲಿಗೆ. ಆ ಬಾಕ್ಸ್ ಹಾಕಿದ್ಮೇಲೆ ಅದು ಮೀಡಿಯನ್ ಕ್ಲಾಸ್ ಆಗುತ್ತೆ. ಆ ಮೀಡಿಯನ್ ಕ್ಲಾಸಲ್ಲಿ ಟರ್ಮ್ಸ್ನ ನಾವು ತೊಗೊಂಡು ಈ ಫಾರ್ಮುಲಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಆ್ಯಂಡ್ ದೆನ್ ಕಂಡುಹಿಡ್ತೀವಿ. ಹೇಗೆ? m=L+, ಇಲ್ಲಿ ನೋಡಿ ಫ್ರ್ಯಾಕ್ಷನ್ ಬಾರ್ ಬರೀ ಇದಕ್ಕಷ್ಟೇ ಇದೆ, n/2 - C ಡಿವೈಡೆಡ್ ಬೈ F ಇಂಟು H. ಎಲ್ ಅಂದರೆ ಲೋಯರ್ ಲಿಮಿಟ್ ಆಫ್ ವಾಟ್? ಮೀಡಿಯನ್ ಕ್ಲಾಸ್ ಸಿಕ್ಕಿರುತ್ತಲ್ಲ ಅದರದ್ದು. n/2 ಅಂದರೆ ಗೊತ್ತು, ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ 2 ಮಾಡಿರ್ತೀರ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಪ್ರಿಸೀಡಿಂಗ್ ಕ್ಲಾಸಿಂದು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆಫ್ ವಾಟ್? ಪ್ರಿಸೀಡಿಂಗ್ ಕ್ಲಾಸ್ ಅಂತ ನಿಮಗೆ ನೆನಪಿರಬೇಕು. ಓಕೆ. ಆ್ಯಂಡ್ ಹೆಚ್ ಅಂತ ಅಂದರೆ ಲೆಂತ್ ಆಫ್ ಮೀಡಿಯನ್ ಕ್ಲಾಸ್ ಅಂದರೆ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಮಾಡಿದ್ರೆ ಲೆಂತ್ ಸಿಕ್ಬಿಡುತ್ತೆ ನಿಮಗೆ. ಐ ಹೋಪ್ ಅರ್ಥ ಆಗಿದೆ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಬರೆದು ಬಿಡೋಣ, ಅದನ್ನು ನೀಟಾಗಿ ಮಾಡಿಬಿಟ್ರೆ ಅರ್ಥ ಆಗಿಬಿಡುತ್ತೆ ನಿಮಗೆ. ಸೊ ಕಮಿಂಗ್ ಟು ದಿಸ್ ಒನ್, ವಾಟ್ ಡು ಯು ಸೇ? ಫೈಂಡ್ ದ ಮೀಡಿಯನ್ ಫಾರ್ ದ ಫಾಲೋಯಿಂಗ್ ಡೇಟಾ ಅಂತ ಇರುತ್ತೆ. ಹೌದಾ? ಸೊ ಇಲ್ಲೇನು ಕೊಟ್ಟಿರ್ತಾರೆ ನಿಮಗೆ? ಮಾರ್ಕ್ಸ್, ನಂಬರ್ ಆಫ್ ಗರ್ಲ್ಸ್, ಈ ಥರ ಕೊಟ್ಟಿರೋ ಕಾಲಮ್ ಈ ಥರ ಕೊಟ್ಟಿರ್ತಾರೆ. ಹೌದಾ? ಸೊ ಇಲ್ಲಿ ಕೊಟ್ಟಿರೋದನ್ನು ನಾನೇನು ಮಾಡ್ತೀನಿ, ಕಾಲಮಲ್ಲಿ ಫಸ್ಟ್ ಬರ್ಕೊತೀನಿ, ಅಲ್ಲಿಗೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಆಲ್ ರೈಟ್. ಎಸ್, ಯು ರೈಟ್ ಡೌನ್ ಹಿಯರ್. ಫಸ್ಟು ಏನು ಇದೆ ಅಂದರೆ 0 to 10 10 to ಇಲ್ಲಿ ಕೊಟ್ಟಿರ್ತಾರೆ. ಆಯಿತಾ? ನಾನು ಅದನ್ನು ಸುಮ್ಮನೆ ಟೈಮ್ ಕನ್ಸ್ಯೂಮ್ ಆಗುತ್ತೆ ಬರೆದ್ರೆ ಅದನ್ನು
ಅರ್ಥ ಮಾಡ್ಕೊಳ್ಳಿ ಅಷ್ಟೇ. 20 to 30 ಕೊಟ್ಟಿದ್ದಾರೆ, 30 to 40, 40 to 50, 50 to 60 ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ರೈಟ್. ನೆಕ್ಸ್ಟು ಫ್ರೀಕ್ವೆನ್ಸಿ FI, ಈ ನಂಬರ್ ಆಫ್ ಗರ್ಲ್ಸ್ ಇದೆಯಲ್ಲ, ಇದು ಮಾರ್ಕ್ಸ್. ಫ್ರೀಕ್ವೆನ್ಸಿ ಬಂದುಬಿಟ್ಟು ಏನು ಕೊಟ್ಟಿದ್ದಾರೆ? 6, 8, 14, 16, 4, 2. ಅಲ್ಲಿಗೆ n = ಎಷ್ಟಾಗುತ್ತೆ? ಆ್ಯಡ್ ಮಾಡಿರಿ, ಎಲ್ಲ ಆ್ಯಡ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ನೀವು ಆ್ಯಡ್ ಮಾಡೋಕ್ಕೆ ಕಷ್ಟ ಏನು ಪಡೋದು ಬೇಡ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಾಲಮ್ ಮಾಡ್ಕೊತ ಹೋಗ್ತೀರ, ಲಾಸ್ಟಿಗೆ ಬರುತ್ತಲ್ಲ ಅದೇ ನಿಮ್ಮ n ವ್ಯಾಲ್ಯೂ ಆಗುತ್ತೆ. ಹೌದಾ? ರೈಟ್. ಸೊ ಈಗೇನು ಮಾಡಬೇಕು? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಹೆಂಗೆ ಬರೀತೀರಾ? 6 ಆ್ಯಸ್ ಇಟ್ ಈಸ್ ಬರೀತೀರಾ. ನೆಕ್ಸ್ಟ್ ಇದನ್ನು ಆ್ಯಡ್ ಮಾಡ್ಕೊಳೋದು, ಇಲ್ಲಿ ಬರೆಯೋದು. 8 + 6 14. ನೆಕ್ಸ್ಟ್ 14 + 14, 14 2 28. 28 + 16, 28 + 10 ಎಷ್ಟು? 38, 38 + 6 44, 44 + 4 48, 48 + 2 50. ಅಲ್ಲಿಗೆ n ಕೂಡ 50ನೇ. ಅರ್ಥ ಆಯ್ತಾ? ಆಲ್ಮೋಸ್ಟ್ ರೌಂಡ್ ಫಿಗರ್ ಬರೋ ಹಾಗೆ ಕೊಡ್ತಾರೆ, ನಿಮಗೆ ಕಷ್ಟ ಕೊಡೋಲ್ಲ. ನಿಮ್ಮ ಏಜ್ ಗ್ರೂಪಿಗೆ ಅಷ್ಟು ಕಷ್ಟ ಸ್ಟ್ಯಾಟ್ಸಿಂದೆಲ್ಲ ಕೊಡೋದಿಲ್ಲ. ಓಕೆ, ಯಾರು MSc ಸ್ಟ್ಯಾಟ್ಸ್ ಎಲ್ಲ ಮಾಡ್ತಾರಲ್ಲ ಅವ್ರಿಗೆ ಸ್ವಲ್ಪ ಕಷ್ಟ ಇರುತ್ತೆ. ಅದೆಲ್ಲ ಮಾಸ್ಟರ್ ಡಿಗ್ರಿ ಲೆವೆಲಿಗೆ, ನಿಮಗೇನು ಬರೋಲ್ಲ. ಓಕೆ, ಸೊ ಡೋಂಟ್ ವರಿ. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆಯಿತು. ಈಗೇನು ಮಾಡಬೇಕು? ನಾನು ಏನು ಹೇಳಿದ್ದೆ ನೋಡಿ, ಫಸ್ಟ್ ಸ್ಟೆಪ್ಪು ಅರೇಂಜ್ ಅಂತ ಏನು ಮಾಡೋದು ಬೇಡ, ಈ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಸೆಕೆಂಡ್ ಸ್ಟೆಪ್ ಏನು ಹೇಳಿದ್ದೆ? ಫೈಂಡ್ n/2th ಅಬ್ಸರ್ವೇಷನ್. n/2 50/2 ಅಂದರೆ ಎಷ್ಟು? 25th observation. Where is 25th observation? Where you have to check? Cumulative frequency column ಅಲ್ಲಿ ಚೆಕ್ ಮಾಡಬೇಕು. ಓಕೆ, ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಾಲಮಲ್ಲಿ ಬರ್ರಿ. 14 ಇದೆ, 28 ಇದೆ. ಸೊ 25 ಎಲ್ಲಿ ಬರುತ್ತೆ? 15ಇಂದ 28 ಎಂಟ್ರೀಸ್ ಎಲ್ಲ ಇಲ್ಲಿದ್ದಾವೆ. ಸಿಂಪಲ್, ಭಾಳ ಈಸಿ ನೋಡಿ. ಏನು ಮಾಡಬೇಕು ಅಂದರೆ 14 ಆದಮೇಲೆ ನನಗಿಲ್ಲಿ 25 ಸಿಕ್ಕಿದ್ರೆ ಓಕೆ, ಬಟ್ ಸಿಗಲಿಲ್ಲ. ಆದರೆ 25 ಇದಕ್ಕಿಂತ ಮುಂಚೆ ಬರುತ್ತಾನೆ. ಸೊ 14 ಆದಮೇಲೆ ಯಾವ ದೊಡ್ಡ ನಂಬರ್ ಇದೆಯಲ್ಲ, ಇದನ್ನು ನೀವು ಬಾಕ್ಸ್ ಹಾಕ್ಕೊಳ್ರಿ. ಇದೇನಾಯ್ತು ಹೇಳಿ ನಿಮ್ಮದು? ಏನಾಯ್ತು ಹೇಳಿ? ಮೀಡಿಯನ್ ಕ್ಲಾಸ್. ದಿಸ್ ಈಸ್ ಅವರ್ ಮೀಡಿಯನ್ ಕ್ಲಾಸ್. ಈಗ ಮೀಡಿಯನ್ ಕಂಡುಹಿಡಿಯೋದು ಹೇಗೆ? ಮೀಡಿಯನ್ ಫಾರ್ಮುಲಾ ಹೇಳಿದ್ದೆ. ಎಸ್, ಅದು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿರಿ. m = L + n/2 - c / f × h. ಸಪ್ರೇಟಾಗಿ ನೀಟಾಗಿ ಬರೀಬೇಕು. ಮೀಡಿಯನ್ = ಲೋಯರ್ ಲಿಮಿಟ್. ಎಲ್ ಅಂದರೆ ಲೋಯರ್ ಲಿಮಿಟ್. ಈ ಕ್ಲಾಸ್ ಇಂಟರ್ವಲ್ದು ಲೋಯರ್ ಲಿಮಿಟ್ ಏನು? ಸಣ್ಣ ನಂಬರು 20 ಪ್ಲಸ್ n/2 ಅಂದರೆ 50/2 25 ಮೈನಸ್ ಸಿ ಅಂದರೆ ಏನು? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ, ಬಟ್ ಪ್ರೀವಿಯಸ್ ಮೀಡಿಯನ್ ಕ್ಲಾಸ್ ಮೇಲ್ಗಡೆ ಇರೋದು ಏನಿದೆ 28 ಮೇಲೆ 14 ಡಿವೈಡೆಡ್ ಬೈ ಎಫ್ ಅಂದರೆ ಇದ್ರದ್ದೇ ಎಲ್ಲೈತೆ ಇದು FI ಕಾಲಮಲ್ಲಿ ಮೀಡಿಯನ್ ಕ್ಲಾಸಿನ ಫ್ರೀಕ್ವೆನ್ಸಿ 14 ಇಂಟು ಹೆಚ್ ಅಂದರೆ ವಿಡ್ತು 30 - 20 10. ಅರ್ಥ ಆಯ್ತಾ? ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಬೇಕು. ಸಿಂಪ್ಲಿಫೈ ಹೇಗೆ ಮಾಡೋದು ಅಂತಂದರೆ ಕ್ಯಾಲ್ಕುಲೇಟರ್ ಇಟ್ಕೊಂಡು ಮಾಡಿರಿ. ನಿಮಗೆ ಈಸಿ ಆಗಲಿಲ್ಲ ಅಂತಂದರೆ ಇಲ್ಲಿ ನೋಡಿ 20 ಹಂಗೆ ಬರ್ಕೊಳ್ಳಿ. 25 14 ಹೋದರೆ ಎಷ್ಟು ರೀ? ಎಷ್ಟಾಗುತ್ತೆ? 11 11/14 ಇಂಟು 10. ರೈಟ್, ಇದು ಈ ಪಾರ್ಟ್ ಅಷ್ಟೇ. 11/14 ಮಾಡಿರಿ, ಇಂಟು 10 ಮಾಡಿರಿ, ಆವಾಗ ನಿಮಗೇನು ಸಿಗುತ್ತೆ? 20 + 7.85 ಸಿಗುತ್ತೆ. ಅರ್ಥ ಆಯ್ತಾ? ಕ್ಯಾಲ್ಕುಲೇಟರ್ ಯೂಸ್ ಮಾಡಿರಿ ಬೇಕಿದ್ರೆ, ನೋ ಪ್ರಾಬ್ಲಮ್. ಸ್ಟೇಟ್ ಬೋರ್ಡ್ ಎಕ್ಸಾಮ್ಸಲ್ಲಿ ಏನೂ ಇಶ್ಯೂ ಆಗೋದಿಲ್ಲ ಕ್ಯಾಲ್ಕುಲೇಟರ್ ಯೂಸ್ ಮಾಡೋದು. ಸೊ 20 + this one is 27.85. ದಟ್ ಈಸ್ ಅವರ್ ಮೀಡಿಯನ್. ಅರ್ಥ ಆಯ್ತಾ ಅನ್ಕೋತೀನಿ. ರೈಟ್, ಸೊ ಇಷ್ಟೇ ಕಾನ್ಸೆಪ್ಟು. ಇಷ್ಟನ್ನು ನಾವೇನು ಮಾಡಿದ್ವಿ, ಪ್ರೀವಿಯಸ್ ಕ್ಲಾಸಲ್ಲಿ ಸ್ವಲ್ಪ ಉಳಿಸ್ಬಿಟ್ಟಿದ್ವಿ, ಬಿಕಾಸ್ ವಿಡಿಯೋ ಲಾಂಗ್ ಆಗ್ತಾಯಿತ್ತು ಅಷ್ಟೇ, ಇನ್ನೇನು ಇಲ್ಲ. ಸೊ ಹಾಗಾಗಿ ಏನು ಮಾಡಬೇಕು ಅಂದರೆ ಇಷ್ಟನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ಸಾಕು. ಈಗ ನಾವು ಕಲ್ತಿರೋದ್ರಲ್ಲಿ ಏನೇನಿದೆ ಕ್ಲೀನಾಗಿ ರಿವೈಸ್ ಮಾಡಿ. ಅನ್ಗ್ರೂಪಡ್ ಡೇಟಾ ಅಂದರೆ ಏನು ಹೇಳಿದ್ದೆ? ರ್ಯಾಂಡಮ್ ಆಗಿ ಸುಮ್ಮನೆ 10 ಜನಕ್ಕೆ ಎದಳಿಸ್ತೀನಿ, 10 ಜನದ ಮಾರ್ಕ್ಸ್ ಬರೀತೀನಿ. 1 2 3 4 ಸಮಥಿಂಗ್, ಎಷ್ಟೋ ಮಾರ್ಕ್ಸ್ ಇರಲಿ. ನೆಕ್ಸ್ಟ್ ಗ್ರೂಪಡ್ ಡೇಟಾ ಅಂದರೆ ಏನು ಮಾಡ್ತೀನಿ? ಅದನ್ನು ಗ್ರೂಪ್ ಮಾಡ್ತೀನಿ. ಅಂದರೆ ಈಗ 20 ಮಾರ್ಕ್ಸಿಗೆ ಟೆಸ್ಟ್ ಕೊಟ್ಟಿನಿ ಅಂದರೆ 12 ಮಾರ್ಕ್ಸ್ ತೆಗೆದಿರೋರು ಎಷ್ಟು ಜನ ಇದ್ದಾರೆ? 5 ಮೆಂಬರ್ಸ್. 20 ಮಾರ್ಕ್ಸ್ ಔಟ್ ಆಫ್ ಎಷ್ಟು ತೆಗೆದಿದ್ದಾರೆ? 10 ಮೆಂಬರ್ಸ್. ಓಕೆ, ಬಿಲೋ 10 ಅಂದರೆ 10 ಅಷ್ಟೇ ತೆಗೆದಿರೋರು ಎಷ್ಟು ಜನ ಇದ್ದಾರೆ? 2. ನೆಕ್ಸ್ಟು 7 ಎಷ್ಟು ಜನ? 7 ಜನ. ಈ ರೀತಿ ನಾನು ಬರೆದು ಬಿಟ್ಟರೆ ಇದೆಂತ ಇಂಡಿವಿಜುವಲ್. ಹೌದಾ? ಗ್ರೂಪಿಂಗ್ ಮಾಡಿದ್ದೀನಿ. 12 ಮಾರ್ಕ್ಸ್ ತೆಗೆದಿರೋರು 5 ಜನ. ಈಗ 5 ಸತಿ 12 ಅಂತ ಬರೆಯೋದಕ್ಕಿಂತ ಈ ರೀತಿ ಬರಿಬೋದಿತ್ತು. ಹೌದಾ? ಸೊ ಈ ರೀತಿ ಬರೆದ್ರೆ ಇದೇನಾಗುತ್ತೆ ಹೇಳಿ? ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅದರಲ್ಲಿ ಡಿಸ್ಕ್ರೀಟ್.
ಹೌದಾ. ನೆಕ್ಸ್ಟು ಇದನ್ನೇ ನಾನು ಕ್ಲಾಸ್ ಅಂದರೆ 0 to 10 ಮಾರ್ಕ್ಸ್, 0 ಇಂದ 10 ಮಧ್ಯ ಯಾರ್ಯಾರು ತೆಗ್ದಿದ್ದೀರಾ ಅಂತ ಇದ್ದರೆ ಅದಕ್ಕೆ ಒಂದು ಲೆಕ್ಕ 9 ಮೆಂಬರ್ಸ್. 10 to 20 ಮಧ್ಯ ಎಷ್ಟು ಜನ ತೆಗ್ದಿದ್ದೀರಾ ಮಾರ್ಕ್ಸು ಅಂತ ಅಂದರೆ ಅದಕ್ಕೂ ಎಷ್ಟು ಜನ ತೆಗ್ದಿರ್ತಾರೋ ಅಷ್ಟನ್ನು ಬರಿತೀನಿ. ಈ ಥರ ಕ್ಲಾಸ್ ಇಂಟರ್ವಲ್ ಫಾರ್ಮಲ್ಲಿ ಬರೆದ್ರೆ ಅದನ್ನು ನಾವೇನಂತೀವಿ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಹೌದಾ. ಸೊ ಇದನ್ನು ನಾವೇನು ಮಾಡಿದ್ವಿ, ಇಷ್ಟನ್ನು ತಿಳ್ಕೊಂಡ್ವಿ. ಅದಾದಮೇಲೆ ಮೀನ್ ಕಂಡುಹಿಡಿಯೋದು. ಮೀನ್ ಹೇಗೆ ಕಂಡುಹಿಡಿತೀರಾ ಅನ್ಗ್ರೂಪ್ ಡೇಟಾಗೆ? ಮೀನ್ ಡಿನೋಟ್ ಮಾಡೋದು ಎಕ್ಸ್ ಬಾರ್. ಸೊ ಸಮೇಷನ್ ಎಕ್ಸ್ ಐ ಹೋಲ್ ಡಿವೈಡೆಡ್ ಬೈ ಎನ್, ಎಷ್ಟು ಎಂಟ್ರೀಸ್ ಇದಾವೋ ಅಷ್ಟು ಮಾಡಿದ್ರೆ ಅದು ನಿಮಗೆ ಮೀನ್ ಫಾರ್ ಅನ್ಗ್ರೂಪ್ ಡೇಟಾ. ಮೀಡಿಯನ್ ಹೇಗೆ ಕಂಡುಹಿಡಿತೀರಾ ಅನ್ಗ್ರೂಪ್ ಡೇಟಾಗೆ? ಮೀಡಿಯನ್ ಅಂತ ಅಂದರೆ ಇನ್ ಕೇಸ್ ಆಡ್ ನಂಬರ್ ಆಫ್ ಎಂಟ್ರೀಸ್ ಕೊಟ್ಟಿದ್ದಾರೆ ಅಂತ, ಇದು ರಿವಿಸನ್. ಓಕೆ, ಜಸ್ಟ್ ಆಲ್ರೆಡಿ ಮಾಡಿದ್ದೀನಿ, ಅದನ್ನು ರಿವೈಸ್ ಮಾಡ್ತಾ ಇದ್ದೀನಿ. ಓಕೆ, ಇನ್ ಕೇಸ್ ಆ್ಯಸ್ ಐ ಆಲ್ವೇಸ್ ಸೇ ಅರ್ಥ ಆಗಿಲ್ಲ ಅಂತಂದರೆ ಪ್ರೀವಿಯಸ್ ಲೆಕ್ಚರ್. ಓಕೆ, ರೈಟ್. ಸೊ ಎನ್ ಆಡ್ ಎಂಟ್ರೀಸ್ ಕೊಟ್ಟಿದ್ದಾರೆ ಅಂದರೆ ಆಡ್ ಅಬ್ಸರ್ವೇಷನ್ಸ್ 1 2 3 7 ಅಷ್ಟೇ ಕೊಟ್ಟಿದ್ದಾರೆ ಅಂದರೆ ಮಿಡಲ್ ನಂಬರ್ ನಾನು ಕಂಡುಹಿಡಿಬೋದು. ಹೆಂಗೆ? n + 1/2 ಅಬ್ಸರ್ವೇಷನ್. n ಈವನ್ ಐತೆ ಅಂತಂದರೆ n/2 ಆ್ಯಂಡ್ n/2ಗೆ ಇನ್ನೂ ಒಂದು ಆ್ಯಡ್ ಮಾಡಿದ್ರೆ ಅದ್ರ ಮುಂದ್ಗಡೆದು ಅವೆರಡು ಅಬ್ಸರ್ವೇಷನ್ಸಿಂದು ಮೀನ್ ತಗೋಬೇಕು. ಅಂದರೆ ಆ್ಯಡ್ ಮಾಡಿ /2 ಮಾಡಿರಿ, ಅದೇನಾಗುತ್ತೆ ಮೀಡಿಯನ್ ಫಾರ್ n ಈವನ್ ಇದ್ದರೆ. ಇದೇನು ಅನ್ಗ್ರೂಪ್ ಡೇಟಾ. ಗ್ರೂಪ್ ಡೇಟಾಗೆ ಬಂದಾಗ ಮೀನ್ ಹೇಗೆ ಕಂಡುಹಿಡಿತೀರಾ? ಸಮೇಷನ್ FI XI ಮಾಡಬೇಕು ಡಿವೈಡೆಡ್ ಬೈ ಹೋಲ್ n ಮಾಡಬೇಕು. ಮೀಡಿಯನಿಗೆ ಬಂದಾಗ ಮೀಡಿಯನ್ ಹೇಗೆ ಕಂಡುಹಿಡಿತೀರಾ? ಡಿಸ್ಕ್ರೀಟಿಗೆ ಬೇರೆ ರೀತಿಯಲ್ಲಿ ಕಂಡುಹಿಡಿತೀರಿ ಆ್ಯಂಡ್ ಕಂಟಿನ್ಯೂಸಿಗೆ ಬೇರೆ ರೀತಿಯಲ್ಲಿ ಕಂಡುಹಿಡಿತೀರಿ. ಇದನ್ನು ಇದೇ ಕ್ಲಾಸಲ್ಲಿ ಮಾಡಿದ್ದೀನಿ, ಇನ್ನೇನು ವಾಪಸ್ ರಿವೈಸ್ ಮಾಡೋದು ಬೇಡ. ಸೊ ಇಷ್ಟು ಕಾನ್ಸೆಪ್ಟ್ಸನ್ನು ನೀವು ತಿಳ್ಕೊಂಡು ಈಗ ನೀವು ಫಸ್ಟ್ ಎಕ್ಸಸೈಸ್ ಕಡೆಗೆ ಮೂವ್ ಆದರೆ ನಿಮಗೆ ಭಾಳ ಈಸಿ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಸೊ ಕಮಿಂಗ್ ಲೆಕ್ಚರಲ್ಲಿ ಅದಕ್ಕೆ ಫಸ್ಟ್ ಎಕ್ಸಸೈಸಿಗೆ ತಕ್ಕಂತೆ ಏನೇನು ಬೇಕು ಅನ್ನೋದನ್ನು ಟೀಚ್ ಮಾಡಿ ವಿ ವಿಲ್ ಗೋ ಅಹೆಡ್ ವಿತ್ ದ ಕ್ಲಾಸಸ್. ಐ ಹೋಪ್ ದ ವಿಡಿಯೋ ವಾಸ್ ಹೆಲ್ಪ್ಫುಲ್ ಫಾರ್ ಯು ಆ್ಯಂಡ್ ಇಫ್ ಯು ಫೌಂಡ್ ಇಟ್ ರಿಯಲಿ ಹೆಲ್ಪ್ಫುಲ್ ಪ್ಲೀಸ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್. ಓಕೆ, ನಿಮಗಷ್ಟೇ ಹೆಲ್ಪ್ ಆಗಿದೆ ಅಂತ ಆಗಬಾರ್ದು, ನಿಮಗೆ ಹೆಲ್ಪ್ ಆಗಿದೆ ಅಂದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಬೇಕು. ಓಕೆ, ಸೊ ಲೆಟ್ ಮಿ ನೋ ಯೋರ್ ಕಾಮೆಂಟ್ಸ್ ಇನ್ ದ ಲೆಟ್ ಮಿ ನೋ ಯೋರ್ opinions in the comment section. All right, so that's all for today. Thank you so much. God bless you.